ವೆಲ್ಕಮ್ ಟು ಯು ಎಸ್ ವಿ ಎನ್ ಟ್ರಕ್ಲಾಕ್ಸ್. ನಾವು ಅಂತೂ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಯಾಕಪ್ಪ ಅಂದರೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದಲ್ಲ, ಶಿಸ್ತ ನಿದ್ದೆ ಬಂದಿತ್ತು. ಹಂಗೆ ನಮ್ಮ ರತ್ನಮ್ಮನು ಬೇರೆ ಎಲ್ಲ ಟೀ ಎಲ್ಲ ಕೊಟ್ಟರು. ಹಂಗೆ ನನಗೆ ಕಮೆಂಟ್ ಆಗಿದ್ರು, ಅಣ್ಣ ನಿಮ್ಮ ಓನರ್ ಮನೆ ಮಾತ್ರ ಮಸ್ತಾಗೈತೆ ಅಂದು. ಹಂಗೆ ನಾನು ನಮ್ಮ ಓನರ್ ಮನೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂದರೆ ಎಷ್ಟು ಮಸ್ತಾಗೈತೆ ಅಂದರೆ ಅಷ್ಟು ಕಷ್ಟಪಟ್ಟೆ ಕಟ್ಟಿಸಿರೋದು. ಅಲ್ಲಿಂದ ಹಂಗೆ ನಮ್ಮ ಕಾಲು ಲೋಡ್ ಇತ್ತು. ಎಲ್ಕಪ್ಪ ಅಂದರೆ ಸುಗುಣಕ್ಕೆ. ಅಲ್ಲಿಂದ ಹಂಗೆ ನಮ್ಮ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕೊಂಡು ಸೀದಾ ಬಂದಿದ್ದೆ ನಮ್ಮ ಮಾಮೂಲಿ ರೆಗ್ಯುಲರ್ ಬಂಕಿಗೆ. ಅಲ್ಲೆಲ್ಲ ಬಂದ್ಬಿಟ್ಟು ಹಂಗೆ ಡೀಸೆಲೆಲ್ಲ ಹಾಕ್ಸಿದೆ. ಎಷ್ಟು ಕುಡಿತಪ್ಪ ಅಂದರೆ ಡೀಸೆಲು ಕರೆಕ್ಟಾಗಿ 21,000 ಕುಡಿತು. ಈ 247 ಲೀಟ್ರ್. ಅಲ್ಲಿಂದ ಹಂಗೆ ಸುಗುಣಕ್ಕೆ ಬಂದೆ. ಸುಗುಣಕ್ಕೆ ಬರ್ತಿದ್ದೆ, ನಮ್ಮ ನವೀನೆಲ್ಲ ಸಿಕ್ಕ. ಅಲ್ಲಿ ಬೇರೆ ಇಲ್ಲ 2 ಗಂಟೆಗೆ ಬಿಡ್ತೀವಿ ಒಳಗಡೆ, ಇನ್ನೂ ಡಿಒ ಬಂದಿಲ್ಲ ಅಂದ್ರೆ ನಾನೆಲ್ಲ ಫೀಲ್ಡ್ ಲೋಡು ಅನ್ಕಂದ್ರೆ ಇದು ಬೇರೆ ಎಕ್ಸ್ಚೇಂಜ್ ಮಾಡ್ತವ್ರಂತೆ ಫ್ಯಾಕ್ಟ್ರಿ ಅಲ್ಕ. ಅದು ಲೋಡು ಇಲ್ಲೆಲ್ಲ ಇದೆ 10 ಐಟಮ್ಸ್ ಹಾಕಿದ್ರು. ಒಂದು 5 ಐಟಮ್ನೆಲ್ಲ ಬೇರೆ ಬೇರೆ ಐಟಮ್ಸ್ ಹಾಕಿದ್ರು. ಅಂತೂ ಇಂತೂ ಲೋಡ್ ಆಗೋಕ್ಕೆ ಎಲ್ಲ ಸ್ಟಾರ್ಟ್ ಆಯಿತು. ಭಾಳ ಲೇಟೂ ಮಾಡಿದರು. ಯಾಕಪ್ಪ ಅಂದರೆ ಅವರು ಬೇರೆ ಮುಂದೆ ಬೇರೆ ಐಟಮ್ಸ್ ಹಿಂದೆ ಬೇರೆ ಐಟಮ್ಸ್ ಹಾಕ್ಬೇಕಾಯ್ತಲ್ಲ, ಹಂಗಾಗಿ ಲೇಟ್ ಮಾಡಿದರು. ಅಲ್ಲೇ ಹಂಗೆ ನಮ್ಮ ಅಭಿಮಾನಿ ದೇವ್ರುಗಳು ಸಿಕ್ಕರು, ನಮ್ಮ ಶಿರಾಳಕೊಪ್ಪ ಅಣ್ಣವ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಮತ್ತೆ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂದು ಇದು ನೋಡ್ರಿ ಬಸ್ಸಿಗೆ ಹಾಕ್ತವ್ರೆ ಪಾರ್ಸಲ್. ಯಾಕಂದರೆ ಇದೆಲ್ಲ ಫ್ಯಾಕ್ಟ್ರಿನ ಇನ್ನೊಂದು ಫ್ಯಾಕ್ಟ್ರಿ ಮಾಡೋರು ಹುಬ್ಳ್ಯಾಗ. ಹಂಗಾಗಿ ಅಂತೂ ಇಂತ ಹಂಗೆ ನಾವು ಅವ್ರ ಜೊತೆ ಹಗ್ಗ ಟಾರ್ಪಲೆಲ್ಲ ಹಾಕ್ಸ್ಕೊಂಡು ನೋಡ್ರಿ ಯಾವ ಥರ ಆಗೈತೆ ಲೋಡು ಅಂದರೆ ಅದ್ರಾಗೆ ಕ್ಲೀನಾಗಿ ಹಗ್ಗ ಟಾರ್ಪಲೆಲ್ಲ ಹಾಕ್ಸ್ಕೊಂಡು ಬಿಟ್ವಿ.